ರಿಷಿ ಸರ್ ಫೋನ್ ಮಾಡ್ತಾವ್ರೆ. ಹಲೋ ಕಮಲಿ ಎಲ್ಲಿದ್ದೀರಾ? ಹಲೋ ಸರ್. ಅಪ್ಪಯ್ಯ ಕೇಳಿಸ್ತಿಲ್ಲ, ಒಂದು ನಿಮಿಷ. ಹಲೋ ರಿಷಿ ಸರ್. ಹಲೋ ಕಮಲಿ ಅವರೇ ಎಲ್ಲಿದ್ದೀರಾ? ಯಾಕೆ ಸರ್, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿನಾಗಿದ್ದೀರಾ? ಕಮಲಿ ಅವರೇ ಅದೆಲ್ಲ ಆಮೇಲೆ ಹೇಳ್ತೀನಿ. ಇಮಿಡಿಯೇಟ್ ಆಗಿ ಕಾರಿಂದ ಕೆಳಗಡೆ ಹೇಳಿರಿ. ಕಮಲಿ ಅವರೇ ಎಲ್ರನ್ನೂ ಕರ್ಕೊಂಡು ಕಾರಿಂದ ದೂರ ಬನ್ನಿ. ಸರ್ ನಾವು ಕಾರ್ನಾಗಿಲ್ಲ, ನಾವು ಹೊರ್ಗಡೆ ಇದ್ದೀವಿ. ಇಲ್ಲೇ ಊರ್ತ ಒಂದು ಗುಡಿ ಇತ್ತಲ್ಲ, ಅಲ್ಲಿಗೆ ಬಂದಿದ್ವಿ. ಅಬ್ಬಾ, ನಿಮ್ಗೇನು ಆಗಿಲ್ವಲ್ಲ? ಅದು ಸಾಕು. ನನಗಂತೂ ತುಂಬಾನೇ ಟೆನ್ಷನ್ ಆಗೋಗಿತ್ತು, ನಿಮ್ಗೆಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಅಂತ. ಕಮಲಿ ಅವರೇ ಆದಷ್ಟು ಬೇಗ ಆ ಕಾರಿಂದ ದೂರ ಬನ್ನಿ. ಸರ್ ಯಾಕೆ ಸರ್, ಏನಾಯ್ತು ಇವಾಗ? ಕಮಲಿ ಅವರ ಈ ಅನಿಕಾ ಹೇಳಿದ್ದೆಲ್ಲ ಸುಳ್ಳು. ಸರೆಂಡರ್ ಆಗ್ತೀನಿ, ನಾನು ಚೇಂಜ್ ಆಗಿದ್ದೀನಿ, ನಿಮ್ಮನ್ನೆಲ್ಲಾರನ್ನೂ ನೋಡ್ಬೇಕು, ತಾಯಿ ಸಮಾಧಿ ಹತ್ರ ಹೋಗ್ಬೇಕು ಅಂತ ಹೇಳಿದ್ದೆಲ್ಲ ಅನಿಕಾ ಸುಳ್ಳು ಹೇಳಿರೋದು. ಬರೀ ನಾಟಕ ಕಮಲಿ ಅವರೇ. ರಿಷಿ ಸರ್ ಏನ್ ಹೇಳ್ತಿದ್ದೀರಾ? ಹೌದು ಕಮಲಿ ಅವರೇ, ಅನಿಕಾ ಮಾಡಿ ಟ್ರ್ಯಾಪ್ ಅಲ್ಲಿ ನಾವು ಮತ್ತೆ ಸಿಗಾಕೊಂಡಿದೀವಿ. ರಿಷಿ ಸರ್ ಏನ್ ಹೇಳ್ತಿದ್ದೀರಾ? ನಂಗೊಂದು ಅರ್ಥ ಆಯ್ತಿಲ್ಲ. ಹೌದು ಕಮಲಿ ಅವರೇ, ನಿಮ್ಮನ್ನ ನನ್ನ ಅಂಕಲ್ ಆಂಟಿ ಎಲ್ರನ್ನೂ ಒಟ್ಟಿಗೆ ಸಾಯಿಸ್ಬೇಡ ಅಂತ ಪ್ಲಾನ್ ಮಾಡಿದ್ಲು ಅವಳು. ಸರ್ ನಿಜ ಹೇಳ್ತಿದ್ದೀರಾ? ಅನಿಕಾ ಹಿಂಗೆ ನಮ್ಮನ್ ಸಾಯಿಸೋ ಪ್ಲಾನ್ ಮಾಡ್ತಾಳೆ ಸರ್? ಕಮಲಿ ಅವರೇ, ಆ ಅನಿಕಾ ನೀವು ಹೋಗ್ತಿದ್ದ ಕಾರಲ್ಲಿ ಬಾಂಬ್ ಫಿಕ್ಸ್ ಮಾಡಿದಾಳೆ. ಅದಕ್ಕೆ ಅವಳು ಎಲ್ರನ್ನೂ ಫೋರ್ಸ್ ಮಾಡಿ ಕರ್ಸಿದ್ದು, ಊರ್ಮಿಳಾ ಆಂಟಿನ ಮನೆ ಕಳ್ಸಿದ್ದು. ಏನು ಬಾಂಬಾ? ಸರ್ ನಿಜ ಹೇಳ್ತಿದ್ದೀರಾ? ಹೌದು ಕಮಲಿ ಅವರೇ, ಇದೆಲ್ಲ ನಿಜ. ಥ್ಯಾಂಕ್ ಗಾಡ್ ನೀವೆಲ್ಲರೂ ಸೇಫ್ ಆಗಿದ್ದೀರಲ್ಲ. ಸರ್ ನಾನು ಅಪ್ಪಯ್ಯ ಮಾತ್ರ ಗುಡಿತವ ಇದ್ದೀವಿ, ಚಿಕ್ಕಮ್ಮ ಕಾರ್ನಾಗೆ ಕೂತವ್ರೆ. ಕಮಲಿ ಅವರೇ, ಹಲೋ ಹಲೋ ಕಮಲಿ ಅವರೇ. ಕಮಲಿ ಯಾಕೆ ಕಮಲಿ ಫೋನ್ ಬಿಟ್ಟು ಓಡೋದ್ಲು? ಹಲೋ ರಿಷಿ, ಕಮಲಿ ಯಾಕೆ ಅಷ್ಟೊಂದು ಗಾಬರಿಲಿ ಓಡೋಗ್ತಾ ಇದ್ದಾಳೆ? ಅಂಕಲ್ ನೀವು ಹೋಗಿರೋ ಕಾರಲ್ಲಿ ಅನಿಕಾ ಬಾಂಬ್ ಫಿಕ್ಸ್ ಮಾಡಿದ್ದಾಳೆ. ಇಮಿಡಿಯೇಟ್ ಆಗಿ ಹೋಗಿ ಆಂಟಿನ ಕಾಪಾಡಿ. ಕಮಲಿ ಇಷ್ಟು ದೂರ ಬಂದು ನೆಟ್ವರ್ಕ್ ಸಿಗ್ತಿಲ್ಲ. ನೀವೇ ಎಲ್ಲಿಗೆ ಹೋಗ್ಬಿಟ್ಲು? ಛೇ, ಇನ್ನೂ ನೆಟ್ವರ್ಕ್ ಸಿಗ್ತಿಲ್ವಲ್ಲ, ಏನ್ ಮಾಡೋದು? ಅಯ್ಯೋ, ಚಿಕ್ಕಮ್ಮ ಎಲ್ಲೋದ್ರು? ಚಿಕ್ಕಮ್ಮ! ಅಷ್ಟೊಂದೆಲ್ಲ ಕಿರ್ಚ್ಬೇಡಿ ಮೇಡಮ್, ನನ್ಗೆ ಭಯ ಆಗುತ್ತೆ. ಇಡಿಟ್ ತರ ಮಾತಾಡ್ಬೇಡ, ಬೇರೆ ಏನಾದ್ರೂ ಪ್ಲಾನ್ ಕೊಡು. ಮೇಡಮ್
ಅವ್ರ ಮೊಬೈಲ್ಗೆ ಕಾಲ್ ಮೀ ಅಂತ ಮೆಸೇಜ್ ಡ್ರಾಪ್ ಮಾಡಿ. ಸಪೋಸ್ ಅವ್ರಿಗೆ ಏನಾದ್ರು ನೆಟ್ವರ್ಕ್ ಸಿಕ್ಕರೆ ನಮ್ಗೆ ವಾಪಸ್ ಕಾಲ್ ಮಾಡ್ತಾರೆ. ಅವಾಗ ನಾವು ಆರಾಮಾಗಿ ಡಿವೈಸ್ ಆಪರೇಟ್ ಮಾಡ್ಬೋದು. ಹಾಂ ಹಾಂ ಕರೆಕ್ಟ್, ಒಳ್ಳೆ ಐಡಿಯಾ, ಅದೇ ಮಾಡ್ತೀನಿ. ಮಾಮ್ ಪ್ಲೀಸ್ ಕಾಲ್ ಮೀ. ಈ ಪ್ಲಾನ್ ಏನಾದರೂ ಕ್ಯಾನ್ಸಲ್ ಆದರೆ ನಾನು ದಯವಿಟ್ಟು ಹಾಫ್ ಅಮೌಂಟ್ ಕೊಟ್ಬಿಡಿ. ಯಾಕಂದ್ರೆ ನಾನು ಡಿವೈಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೇನೆ. ಅಯ್ಯೋ ತಂದೆ, ಪೇಮೆಂಟ್ ಅಂತ ಸಾಯ್ಬೇಡ. ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದೀನಿ ನಾನು. ಜಸ್ಟ್ ಕೀಪ್ ಕ್ವೈಟ್, ಓಕೆ? ಕಿರಿಚ್ಬೇಡಿ ಮೇಡಮ್. ಶಿಟ್, ಮೆಸೇಜ್ ಡೆಲಿವರಿ ಆಗ್ತಾ ಇಲ್ಲ. ಕಬ್ಲಿ, ಉರ್ಮಿಳಾ, ನಾಟ್ ರೀಚಬಲ್. ಛೇ, ಒಂದೇ ಒಂದು ಕಾಲ್ ಮಾಡೋದಕ್ಕೆ ನೆಟ್ವರ್ಕ್ ಸಿಕ್ಕಿದ್ದಿದೆ ಸಾಕಿತ್ತು. ಮುಂದೆ ಹೋದ್ರೆ ಹೇಗೆ? ಸರಿ, ಇನ್ನು ಮುಂದೆ ಹೋಗೋಣ. ಬರ್ತಾ ಚಂದ್ರನ್ ಪಿಕ್ ಮಾಡಿದ್ರೆ ಆಯ್ತು. ಚಿಕ್ಕಮ್ಮ ನಿಂತ್ಕೊಳ್ಳಿ. ಕಮ್ಮೆ, ಉರ್ಮಿಳಾ, ಈ ಕಡೆಯಿಂದ ಹಿಡಿಯೋಣ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಮರ್. ಇಷ್ಟೊತ್ತಾದ್ರೂ ನೆಟ್ವರ್ಕ್ ಸಿಗ್ತಿಲ್ಲ ಅಂದ್ರೆ ಏನಾದ್ರೂ. ಆ ಥರ ಎಲ್ಲ ಏನೂ ಆಗಲ್ಲ ಚಿನ್ನ, ಪ್ಲೀಸ್ ಧೈರ್ಯವಾಗಿರು. ಚಿನ್ನ, ಮಹಾದಾಪುರದ ಹತ್ರ ನನಗೆ ಗೊತ್ತಿರೋ ಒಂದು 3 ಜನ ಫ್ರೆಂಡ್ಸ್ ಇದ್ದಾರೆ. ಅವ್ರಿಗೆ ಕಾಲ್ ಮಾಡಿ ಹಿಂಗೆ ಅಂತ ವಿಷಯ ಹೇಳಿದ್ರೆ ಅವ್ರ ಕಡೆ ಏನಾದ್ರು ಹೆಲ್ಪ್ ಆಗ್ಬೋದಲ್ವಾ? ಹಾ, ಫಸ್ಟ್ ಫೋನ್ ಮಾಡು, ತಗೋ. ಹಲೋ ಮಗ, ಮಾದಾಪುರದ ಹತ್ರ ಕಾಡು ಗೊತ್ತಲ್ಲೋ, ಅಲ್ಲಿ ನಾವು ಒಂದಷ್ಟು ಜನ ತಗೊಳ್ಕೊಂಡಿದ್ದಾರೆ ಕಣೋ. ಅರ್ಜೆಂಟಾಗಿ ಅವ್ರಿಗೆ ವಿಷಯ ಮುಟ್ಟಿಸ್ಬೇಕು, ಆದರೆ ಯಾರ ಫೋನು ಕನೆಕ್ಟ್ ಆಗ್ತಿಲ್ಲ. ಪ್ಲೀಸ್ ನೀನು ಬೇಗ ಹೋಗಿ ನಾನು ಹೇಳೋ ವಿಷಯ ಅವ್ರಿಗೆ ಮುಟ್ಸೋಕ್ಕಾಗುತ್ತಾ? ಏನೇನೋ ಹಾಂ, ಮಗ ತುಂಬ ಎಮರ್ಜೆನ್ಸಿ ಕಣೋ, ಪ್ಲೀಸ್ ಲೇಟ್ ಮಾಡಬೇಡ, ಬೇಗ ಹೋಗೋ. ಚಿನ್ನ ಹೇಳಿದ್ದೀನಿ, ಇವಾಗ ಹೋಗ್ತಿದ್ದಾನೆ, ಏನೂ ಆಗಲ್ಲ, ವರಿ ಮಾಡ್ಕೊಬೇಡ. ಹೇಗೋ ಅವ್ರಿಗೆ ಬೇಗ ವಿಷಯ ತಲುಪಿ ಕಾರಿಂದ ಸೇಫ್ ಆಗಿ ಇಳಿದ್ರೆ ಸಾಕು. ನೆಟ್ವರ್ಕ್ ಸಿಕ್ತು, ಇಲ್ಲೇ ನಿಲ್ಸ್ಕೊಳ್ಳಿ, ಫೋನ್ ಮಾಡ್ಬಿಡ್ತೀನಿ ಬೇಬಿಗೆ. ಅರೆ, ಬೇಬಿ ಕಾಲ್ ಮೀ ಅಂತ ಮೆಸೇಜ್ ಮಾಡಿದಾಳೆ. ಪಾಪ ಎಷ್ಟು ಸಲ ಕಾಲ್ ಮಾಡಿದ್ರು ಏನು. ಮೆಸೇಜ್ ಬಂತು, ನೆಟ್ವರ್ಕ್ ಬಂದಿದೆ, ಬೇಗ ಡಯಲ್ ಮಾಡು. ಅಯ್ಯೋ ಕೊಡು, ನಾನೇ ಮಾಡ್ತೀನಿ. ನಂಬರ್ ಹೇಳು. 5666 7889. ಬೇಬಿ ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ನೆಟ್ವರ್ಕ್ ಹೋದ್ರೆ ಕಾಲ್ ಮಾಡೋಕ್ಕಾಗಲ್ಲ. ಯಾಕೆ ಮೇಡಮ್ ಕೈ ನಡೀತಾ ಇದೆ, ಏನಾಯ್ತು? ಅದು ಏನೂ ಗೊತ್ತಿಲ್ಲ, ವೈಬ್ರೇಟ್ ಆಗ್ತಿದೆ. ಸರಿ ಕೊಡಿ, ನಾನೇ ಡೈಲ್ ಮಾಡ್ತೀನಿ.
ನೆಟ್ವರ್ಕ್ಗೋಸ್ಕರ ಇಷ್ಟು ದೂರ ಬಂದಿದ್ದೀವಿ. ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಹೇಗೆ? ಪ್ಲೀಸ್ ಪಿಕ್ ಮಾಡು. ಕನೆಕ್ಟ್ ಆಯ್ತಾ? ಹಾ ಮೇಡಮ್ ಕನೆಕ್ಟ್ ಆಗ್ತಾ ಇದೆ. ಏನು ತೆಗಿತಿಲ್ಲ, ಮೆಸೇಜ್ ಮಾಡಿದ್ದಾರೆ. ಮೇಡಮ್ ಕನೆಕ್ಟ್ ಆಯಿತು. ಮೇಡಮ್ ಬ್ಲಾಸ್ಟ್ ಮಾಡಲಾ? ಹಾ ಮಾಡಿ, ಬೇಗ ಬ್ಲಾಸ್ಟ್ ಮಾಡಿ, ಕಮಾನ್. ಎಸ್ ಬ್ಲಾಸ್ಟ್ ಆಯ್ತು ಮೇಡಮ್. ಕಮಲಿ ಎಲ್ಲರೂ ಸತ್ತಿರ್ತಾರೆ, ಯಾರು ಉಳ್ಕೊಂಡಿರಲ್ಲ ಅಲ್ವಾ? ಖಂಡಿತ ಮೇಡಮ್, ಚಾನ್ಸೇ ಇಲ್ಲ. ಸತ್ಗೆ ಸುಟ್ಟು ಬೂದಿ ಆಗೋಗಿರ್ತಾರೆ. ವಾವ್, ಓ ಮೈ ಗಾಡ್, ಎಲ್ಲರೂ ಒಂದೇ ಸಲ ಹೋಗ್ಬಿಟ್ರು. ಕಮಲಿ, ರಿಷಿ, ಮಾಮ್, ಡ್ಯಾಡ್ ಎಲ್ಲರೂ ಸತ್ತೋದ್ರು. ಈಗ ನನ್ನ ಮಾಮ್ ಅಂಡ್ ಡ್ಯಾಡ್ ಸತ್ರು ಅಂತ ಅಳ್ಳ, ಅಥವಾ ನನ್ನ ಎನಿಮಿ ಕಮಲಿ ಸತ್ಲು ಅಂತ ಖುಷಿ ಪಡ್ಲಾ? ನಂಗೊಂದು ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ಸೋ ಕನ್ಫ್ಯೂಸ್ಡ್. ಬಟ್ ಏನ್ ಗೊತ್ತಾ, ನನಗೆ ದುಃಖಕ್ಕಿಂತ ಜಾಸ್ತಿ ಖುಷಿನೇ ಆಗ್ತಿದೆ. ಎಸ್, ಖುಷಿನೇ ಆಗ್ತಿದೆ. ಯು ನೋ ವಾಟ್, ನನ್ನ ಲೈಫಲ್ಲಿ ನನ್ನ ಫಸ್ಟ್ ಹೀರೋ ಅಂದರೆ ಅದು ನನ್ನ ಡ್ಯಾಡೇ. ಚೈಲ್ಡ್ಹುಡ್ ಇಂದಾನು ನಾನು ಅವ್ರನ್ನ ತುಂಬ ಇಷ್ಟಪಡ್ತಿದ್ದೆ. ಒಂದು ದಿನಾನೂ ಅವ್ರನ್ನ ಬಿಟ್ಟಿರ್ತಿರ್ಲಿಲ್ಲ. Moments.
ಭಯ ಕಮಲಿ ನಿರ್ಮಲಾ ನಿಮ್ಗೆ ಏನೂ ಆಗಿಲ್ವಾ? ಇಲ್ಲ ಅಪ್ಪಯ್ಯ, ಅದೇನಾಯ್ತು ಅಂದ್ರೆ ಚಿಕ್ಕಮ್ಮ ಮೊದಲು ನೀವು ಕೆಳಗಿಳಿರಿ. ಚಿಕ್ಕಮ್ಮ ನನ್ನ ಮಾತು ಕೇಳಿ ಚಿಕ್ಕಮ್ಮ, ಕೆಳಗಿಳಿರಿ. ನಾನು ಏನಂತ ಹೇಳಿ? ಕಾನೂನು ಬಾಂಬ್ ಐತೆ. ಅಣ್ಣ ನೀವು ಮೊದಲು ಇಳಿರಿ. ಬಾಂಬ್ ಬ್ಲಾಸ್ಟ್ ಆಗೋ ಅಷ್ಟೊತ್ತಿಗೆ ನಾನು ಹೋಗಿ ಚಿಕ್ಕಮ್ಮನ ನಡೀತಿದೆ ಒಂದೇ ಅರ್ಥ ಆಗ್ತಿಲ್ಲ. ಇದನ್ನೆಲ್ಲ ಮಾಡಿರೋದು ಯಾರು ಗೊತ್ತಾ? ನಿನ್ ಮಗಳು ಅನಿಕಾ. ಚಂದ್ರು, ಏನ್ ಹೇಳ್ತಿದ್ದೀರಾ ನೀವು? ನಿಜನೇ ಹೇಳ್ತಾ ಇದ್ದೀನಿ. ನೀನ್ ಪ್ರೀತಿಯಿಂದ ಸಾಕ್ ಬೆಳೆಸ್ದಿಯಲ್ಲ ಬೇಬಿ, ನಿನ್ ಮಗಳು ಅವಳೇ ಮಾಡಿರೋದು ಇದನ್ನೆಲ್ಲ. ನೀನ್ ಯಾರನ್ನ ಸೇವ್ ಮಾಡ್ಬೇಕು ಅಂತ ನಿನ್ ಜೀವನ ಒತ್ತೆ ಇಟ್ಟು ಹೋರಾಡ್ತಾ ಇದೆಯೋ ಆ ನಿನ್ ಮಗಳೇ ಮಾಡಿರೋ ಕೆಲಸ ಇದು. ನೀನ್ ಅವಳನ್ನ ಉಳಿಸ್ಕೋಬೇಕು ಅಂತ ಇದ್ದೆ, ಆದ್ರೆ ಅವಳು ತಾಯಿ ಅಂತ ನೋಡ್ದೆ ಕಾರಲ್ಲಿ ಬಾಂಬ್ ಬಿಟ್ಟು ನಿನ್ನ ನಮ್ ಜೊತೆ ಸಾಯಿಸ್ಬೇಕು ಅಂತ ನೋಡಿದ್ಲು. ಇಲ್ಲ, ಚಾನ್ಸ್ ಇಲ್ಲ. ನೋಡಿ, ಮತ್ತೆ ನೀವು ಅವಳು ತಪ್ಪು ತಿಳ್ಕೊತಿದ್ದೀರಾ ಚಂದ್ರು. ನಾನ್ ಯಾಕೆ ತಪ್ಪು ತಿಳ್ಕೊಳ್ಳಿ ಊರ್ಮಿಳಾ? ಸ್ವಲ್ಪ ಯೋಚನೆ ಮಾಡು, ಅವಳು ಏನೇನ್ ಮಾಡಿದಾಳೆ ಅಂತ. ನಾನು ಒಳ್ಳೆಯವಳಾಗಿ ಚೇಂಜ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಮೋ. ನಾನು ಸರೆಂಡರ್ ಆಗ್ತಾ ಇದ್ದೀನಿ. ನೀವೀಗ ಒಂದು ಕೆಲಸ ಮಾಡಬೇಕು. ಕಮಲಿ ಮನೆಗೆ ಹೋಗಬೇಕು ಮೋ. ಕಮಲಿ, ರಿಷಿ, ಡ್ಯಾಡ್ ಎಲ್ಲರೂ ಕಮಿಷನರ್ ಆಫೀಸ್ ಹತ್ರ ಕರ್ಕೊಂಡು ಬಂದ್ಬಿಡಿ ಮೋ. ಅಲ್ಲೇ ಎಲ್ಲರೂ ಮುಂದೆ ಸರೆಂಡರ್ ಆಗ್ತೀನಿ ಮೋ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತೀನಿ ಮೋ. ನಾನು ಲೈಫ್ ಲಾಂಗ್ ಜೈಲಲ್ಲಿದ್ರೂ ಪರವಾಗಿಲ್ಲ, ಬಟ್ ನೀವು ನನ್ನ ಒಂಟಿ ಮಾಡಿ ಹೋಗ್ತಾ ಇದ್ದೀರಲ್ಲ. ನಿನ್ನ ಬೇಬಿನೇ. ನೀನು ಅವಳು ಕ್ಷಮಿಸ್ಬೇಕು, ನಮ್ ಜೊತೆ ಬಾಳ್ಬೇಕು, ಬದುಕ್ಬೇಕು ಅಂತ ಯೋಚನೆ ಮಾಡಿದೆ. ಆದ್ರೆ ಅವಳು ಮಾಡಿದೇನು ನೋಡು. ನೋಡು ಊರ್ಮಿಳಾ, ನಮ್ಮ ಮಗಳು ಎಂತವಳು ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ? ನೀ ಹೆತ್ತ ಮಗಳು ನಿನ್ನ ಸಾಯಿಸ್ಬೇಕು ಅಂತ ಟ್ರೈ ಮಾಡಿದ್ಲು, ಆದ್ರೆ ನಿನ್ ಹೊಟ್ಟೆ ಹುಟ್ಟಲೇ ಇದ್ರು ತುಂಬಿ ಅವಳ ಜೀವನ ಒತ್ತೆ ಇಟ್ಟು ನಿನ್ನನ್ನು ಕಾಪಾಡಿದ್ಲು. ಕಮಲಿಗೆ ರಿಷಿ ಫೋನ್ ಮಾಡಿ ಕಾರಲ್ಲಿರೋ ಬಾಂಬ್ ವಿಷಯ ಹೇಳ್ದ. ಎಷ್ಟೊತ್ತಿಗೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತನೂ ಗೊತ್ತಿಲ್ಲದೆ ಕಾರ್ ಹತ್ರ ಬಂದು ನಿನ್ನನ್ನು ಕಾಪಾಡಿದಾಳ ಅವಳು.
ನಾವೆಲ್ಲರೂ ಅನಿಕನ್ ನಂಬಿಟ್ಟು ಮೋಸ ಹೋದ್ವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದು ನೀವು ಕಳ್ಕೊಳ್ತಾ ಇದ್ದೆ ಊರ್ಮಿಳಾ.